ನೋಡಿ, ಬಿಜೆಪಿಯಲ್ಲಿ ಮತ್ತೆ ಬಳ್ಳಾರಿ ಲಡಾಯಿ ಶುರುವಾಗಿದೆ. ಹಿಂದೆಯೂ ಕೂಡ ಬಿಜೆಪಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇದೇ ಬಳ್ಳಾರಿ ಲಡಾಯಿ ಜೋರಾಗಿದ್ದಿತ್ತು. ಯಾಕೆ? ರಾಜನಾಗಿ ನಿಂತ್ಕೊಳ್ಬೇಕು. ಅವಾಗ ಹಿಂಗಿದ್ರು ಕುಚುಕು ಗೆಳೆಯರು. ಬಟ್ ಅದು ತದನಂತರ ರೆಡ್ಡಿ ಅವರು ಜೈಲಿಗೆ ಹೋಗಬೇಕಾಯಿತು. ಅದಾದ್ಮೇಲೆ ಬಂದರು. ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ವೈಮನಸ್ಸು ಉಂಟಾಯಿತು. ಇದು ವಿಕೋಪಕ್ಕೆ ಹೋಯಿತು. ಹೇಗೋ ಮೇಲ್ನೋಟಕ್ಕೆ ಕಾಣಿಸ್ತಾ ಇರಲಿಲ್ಲ, ಬಟ್ ಒಳಗೊಳಗೆ ಒಂಥರ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಇದ್ದಿದ್ದು. ಬಿಜೆಪಿಯಲ್ಲಿ ಈಗ ಮತ್ತೆ ಶುರುವಾಗಿದೆ ಬಳ್ಳಾರಿಯ ಲಡಾಯಿ. ಯಾಕೆ? ಬಳ್ಳಾರಿ ನನ್ನದು, ಬಳ್ಳಾರಿ ಕೋಟೆ ನನ್ನದು ಅನ್ನೋ ರೀತಿಯಲ್ಲಿ. ಅದಕ್ಕೆ ರಾಮುಲು ಅವ್ರನ್ನ ಸೈಡಿಗೆ ಪಕ್ಕಕ್ಕೆ ಸರಿಸಬೇಕು, ಅಲ್ಲಿ ಹೋಗಿ ಸ್ಥಾಪನೆ ಮಾಡಬೇಕು ಜೆಂಡಾ ಉರ್ಕೊಂಡು. ಕುಚುಕು ಗೆಳೆಯರ ಮಧ್ಯೆ ಕಿತ್ತಾಟ ಶುರುವಾಗಿದ್ದು ಯಾವಾಗಿನಿಂದ. ಸೊ ಹಾಗಾಗಿ ಈಗ ಕುಚುಕು ಗೆಳೆಯರ ಮಧ್ಯೆ ಕಿತ್ತಾಟ ಶುರುವಾಯಿತು. ರಾಮುಲು ಬೆಳೆಸಿದ್ದೇ ನಾನು ಅಂತ ಜನಾರ್ದನ್ ರೆಡ್ಡಿ ಅವರು ಆಡಿರುವಂತಹ ಮಾತು. ರಾಮುಲು ಅವರನ್ನ ಬೆಳೆಸಿದ್ದೇ ನಾನು ಅಂತ ಹೇಳಿ, ಅದಾದ ಮೇಲೆ ಅದಕ್ಕೆ ರಾಮುಲು ಅವರು ಕೂಡ ತಿರುಗೇಟನ್ನ ಕೊಡ್ತಾರೆ. ಏನು ಹೇಳ್ತಾರೆ ಅವರು? ರೆಡ್ಡಿ ಇಲ್ಲದಿದ್ರೆ ರಾಮುಲು ಬೆಳೀತಾ ಇರಲಿಲ್ವಾ ಅನ್ನುವಂಥ ಪ್ರಶ್ನೆ ಎದ್ದೇಳುತ್ತೆ. ಅದನ್ನು ರಾಮುಲು ಅವರು ಕೂಡ ಮಾತನಾಡ್ತಾರೆ ವಿಚಾರದಲ್ಲಿ. ಜನಾರ್ದನ್ ರೆಡ್ಡಿ ಇಲ್ಲದಿದ್ರೆ ರಾಮುಲು ಬೆಳೀತಾ ಇರಲಿಲ್ವಾ? ಕೊಲೆ ಆರೋಪ ಇದ್ದಾಗ ರೆಡ್ಡಿ ರಕ್ಷಿಸಿದ್ರ? ಯಾರ ಮೇಲೆ ಯಾವ ಕೊಲೆ ಆರೋಪಗಳಿತ್ತು? ಆಗ ಬಳ್ಳಾರಿಯ ಇತಿಹಾಸವನ್ನು ಕೆಣಕಿದಾಗ ಇಬ್ಬರು ನಾಯಕರುಗಳು ಎಂಟ್ರಿ ಕೊಟ್ಟಂತ ಸಂದರ್ಭ ಹೇಗಿತ್ತು, ಇಬ್ಬರು ನಾಯಕರು ಬಂದಿದ್ದು ಹೇಗೆ, ಆ ಇತಿಹಾಸ ಪುಟಗಳಲ್ಲಿ ತುಂಬಾ ಇದೆ. ರೆಡ್ಡಿ ಮಾತಿಗೆ ರಾಮುಲು ಅವರು ಕೆಂಡಾಮಂಡಲರಾಗಿ ತಿವಿದಿದ್ದಾರೆ. ಏನು ಹೇಳಿದ್ದಾರೆ ರಾಮುಲು ಅವರು? ಜನಾರ್ದನ್ ರೆಡ್ಡಿ ಅವರು ಆಡಿರುವಂಥ ಮಾತಿಗೆ ರಾಮುಲು ಅವರು ಯಾರನ್ನು ಯಾರು ಬೆಳೆಸೋಕೆ ಆಗಲ್ಲ, ಯಾರನ್ನು ಕೂಡ ಯಾರು ಬೆಳೆಸೋಕೆ ಆಗಲ್ಲ ಅನ್ನುವಂಥ ಮಾತನಾಡ್ತಾರೆ. ರೆಡ್ಡಿ ಕಥೆಯೂ ಕೂಡ ನನ್ನ ಹತ್ರ ಇದೆ ಅಂತ ರಾಮುಲು ಅವರು ಬಾಂಬ್ ಸಿಡಿಸಿದ್ದಾರೆ. ಈ ಕಡೆಗೆ ಇವರು ಆ ಹೊಸ ಬಾಂಬನ್ನು ಸಿಡಿಸಿದ್ರೆ, ಆ ಕಡೆಗೆ ರಾಮುಲು ಅವರು ಕೂಡ ರೆಡಿ ಇದ್ದಾರೆ. ಕುಚುಕು ಗೆಳೆಯರು ಅಂತಂದ್ರೆ ಅವ್ರ ವೀಕ್ನೆಸ್ ಇವ್ರಿಗೂ ಗೊತ್ತಿರುತ್ತೆ, ಇವ್ರ ವೀಕ್ನೆಸ್ ಅವ್ರಿಗೂ ಗೊತ್ತಿರುತ್ತೆ. ಇವ್ರು ಆ ಕಡೆಯಿಂದ ಏನೋ ಹೇಳಿದ್ರೆ ಇವ್ರು ಈ ಕಡೆಯಿಂದ ಇನ್ನೊಂದು ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ರೆಡ್ಡಿ ಕಥೆಯೂ ಕೂಡ ನನ್ನ ಹತ್ರ ಇದೆ ಅಂತ ರಾಮುಲು ಅವರು ಒಂದು ಬಾಂಬನ್ನು ಸಿಡಿಸಿದ್ದಾರೆ. ಈ ಬೆಳವಣಿಗೆ ಈಗ ಎಲ್ಲಿಗೆ ಹೋಗಿ ತಲುಪುತ್ತೆ? ಬಹಳ ಇಂಪಾರ್ಟೆಂಟು. ಸೊ ಅದ್ರ ಬಗ್ಗೆ ಒಂದು ವರದಿ ಮಾಡಿದ್ದೀವಿ ನೋಡಿ. ಬಿಜೆಪಿಯಲ್ಲಿ ಮತ್ತೆ ಬಳ್ಳಾರಿ ಲಡಾಯಿ, ರಾಮುಲು ವರ್ಸಸ್ ರೆಡ್ಡಿ ಬಿಗ್ ಫೈಟ್. ಎಸ್, ಬಿಜೆಪಿಯಲ್ಲಿ ಮತ್ತೆ ಅಲ್ಲೋಲ ಕಲ್ಲೋಲ ಆಗಿದೆ. ಒಂದು ಕಡೆ ರಾಜ್ಯಾಧ್ಯಕ್ಷ ಜಟಾಪಟಿಯ ಜೊತೆಗೆ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ವಿರುದ್ಧ ಪಕ್ಷದ ಮುಖಂಡರು ಸಿಡಿದಿದ್ದಾರೆ. ಇದರ ಮಧ್ಯೆ ಬಳ್ಳಾರಿ ರಾಜಕೀಯದ ಬಿರುಗಾಳಿ ಬೀಸಿದೆ. ಒಂದು ಕಾಲದ ಕುಚಿಕು ಗೆಳೆಯರಾದ ಜನಾರ್ದನ ರೆಡ್ಡಿ ಹಾಗೂ ರಾಮುಲು ನಡುವಿನ ಕಿತ್ತಾಟ ಈಗ ಪಕ್ಷಕ್ಕೆ ಅತಿದೊಡ್ಡ ತಲೆನೋವಾಗಿದೆ. ರಾಮುಲು ಬೆಳೆಸಿದ್ದೇ ರೆಡ್ಡಿನ? ರಾಮುಲು ವಿರುದ್ಧ ಕೊಲೆ ಆರೋಪ ಇದೆಯಾ? ರೆಡ್ಡಿ ಆರೋಪಗಳಿಗೆ ರಾಮುಲು ತಿರುಗೇಟು. ಸಣೂರು ಬೈ ಎಲೆಕ್ಷನ್ ಸೋಲಿನ ಮಧ್ಯೆ ಮೊನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲು ವಿರುದ್ಧ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಸಿಟ್ಟಾಗಿದ್ರು. ಇದರಿಂದ ಅಸಮಾಧಾನಗೊಂಡು ಇಷ್ಟಕ್ಕೆಲ್ಲ ರೆಡ್ಡಿ ಕಾರಣ ಅಂತ ರಾಜೀನಾಮೆಗೂ ರಾಮುಲು ಮುಂದಾಗಿದ್ರು. ಇವತ್ತು ಸುದ್ದಿಗೋಷ್ಠಿ ನಡೆಸಿದ ರೆಡ್ಡಿ ರಾಮುಲು ವಿರುದ್ಧ ಆರೋಪಗಳ ಸುರಿಮಳೆ ಕೈದಿದ್ದಾರೆ. ರಾಮುಲು ಜೊತೆಗಿನ ಸಮರವನ್ನ ಕೃಷ್ಣಾಂಜನೇಯ ರಾಮಾಂಜನೇಯ ಯುದ್ಧಕ್ಕೆ ಹೋಲಿಕೆ ಮಾಡಿದ್ದಾರೆ. ರಾಮುಲು ಬೆಳೆಸಿದ್ದೇ ನಾನು ಅಂದಿದ್ದಾರೆ. ರಾಮುಲು ವಿರುದ್ಧ ಕೊಲೆ ಆರೋಪ ಎದುರಾದಾಗ ರಕ್ಷಣೆ ಕೊಟ್ಟಿದ್ದೀನಿ ಅಂದಿದ್ದಾರೆ. ಇದಕ್ಕೆ ರಾಮುಲು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಯಾರಿಂದ ಯಾರು ಬೆಳೆಯಲ್ಲ, ನನ್ನನ್ನ ಬೆಳೆಸಿದ್ದೇ ಜನ. ರೆಡ್ಡಿ ವಿರುದ್ಧ ನನ್ನ ಬಳಿಯೂ ದಾಖಲೆ ಇದೆ, ಸಮಯ ಬಂದಾಗ ಬಿಡ್ತೀನಿ ಅಂತ ರಾಮುಲು ಗುಡುಗಿದ್ದಾರೆ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರ ಬಗ್ಗೆ ಹೇಗೆ ಏನು ಅನ್ನೋದನ್ನ ಅಖಂಡ ಬಳ್ಳಾರಿ ಜಿಲ್ಲೆ ಜನತೆಗೆ ಗೊತ್ತು. ಬಳ್ಳಾರಿಯಲ್ಲಿ ಪ್ರತಿಯೊಂದು ಮನೆಗೆ ತಾವು ಹೋದರೆ ಮಾಧ್ಯಮ ಸ್ನೇಹಿತರು ಕತೆಗಳಾಗಿ ಏನು ಬಳ್ಳಾರಿಯಲ್ಲಿ ಹೇಗೆ ಶ್ರೀರಾಮುಲು ಅವ್ರನ್ನ ಬೆಳೆಸಿದ್ದು ಜನಾರ್ದನ್ ರೆಡ್ಡಿ ಅನ್ನುವಂಥ ವಿಚಾರಗಳಾಗಿರ್ಬೋದು, ಬಳ್ಳಾರಿ ಜಿಲ್ಲೆ ಸುತ್ತಮುತ್ತಲಿನ ಜಿಲ್ಲೆಗಳಾಗಿರ್ಬೋದು, ಇಡೀ ಕರ್ನಾಟಕದ ಜನತೆಗೆ ಒಂದು ಮಾತಲ್ಲಿ ಹೇಳಬೇಕು ಅಂತಂದ್ರೆ ಯಾವ ರೀತಿ ಏನು ಜನಾರ್ದನ್ ರೆಡ್ಡಿ ಅನ್ನೋ ವಿಷಯ ಗೊತ್ತು. ನನಗೆ ಬಹಳ ನೋವಿನ ಸಂಗತಿ ಅಂತಂದ್ರೆ ಆ ರೀತಿ ಹೇಳಿಕೆ ಕೊಡುವುದಕ್ಕೆ ಕಾರಣಗಳು ಬಹಳಷ್ಟಿದೆ. ಅಂದ್ರೆ ನಾನೇನು ಆದಿ ಬೀದಿಯಲ್ಲಿ ಹೋದಂತ ವ್ಯಕ್ತಿಯನ್ನಲ್ಲ, ನಂದು ಪೊಲಿಟಿಕಲ್ ಫ್ಯಾಮಿಲಿ. ನಾನು ಎಲ್ಲರೂ ಹೇಳದಂತೆ ಏನು ಇದ್ದಿಲ್ಲ, ಅವ್ರು ಏನು ಕೂಡ ಅವರು ಕೈಯಲ್ಲಿ ಏನು ಇದ್ದಿಲ್ಲ, ದಾರ್ಯಾಗ ಅಡ್ಡಾಡ್ತಿದ್ರು ಅನ್ನೋದಕ್ಕಿಂತ ಅವತ್ತಿನ ಕಾಲದಲ್ಲೇ ನಮ್ಮ ಅವತ್ತಿನ ರಾಜೀವ್ ಗಾಂಧಿ ಅವರು ನಮ್ಮ ಮಾವನವ್ರ ಹತ್ರ ಮಾತಾಡ್ತಿದ್ರು. ಬಸವರಾಜೇಶ್ವರು ನಮ್ಗೆಲ್ಲರೂ ಕೂಡ ಅವತ್ತಿನ ಕೇಂದ್ರದ ಮಂತ್ರಿಗಳಾಗಿದ್ರು. ಅವತ್ತಿನ ಸಂದರ್ಭದಲ್ಲಿ ನನ್ನ ಸೋದರ ಮಾವರು, ಅವತ್ತು ನಮ್ಮ ರೈಲ್ವೆ ಬಾಬು ಅವರು ನನ್ನ ಅವತ್ತಿನ ಸಂದರ್ಭದಲ್ಲಿ MLA ಆಕಾಂಕ್ಷಿ ಆಗಿದ್ರು. ಅವತ್ತಿನಿಂದ ನನ್ನ ಮಾವರು, ಸೋದರ ಮಾವರು ಬೇರೆ ಬೇರೆ ಕಾರಣಗಳಿಂದ ಅವ್ರಿಗೆ ತೊಂದರೆ ಆದ ನಂತರ ಕೂಡ ಅವತ್ತಿನಿಂದ ಕೂಡ ಪೊಲಿಟಿಕಲ್ ಫ್ಯಾಮಿಲಿ ಆಗಿ ನಾವು ಬಂದಿದ್ವಿ. ಆದರೆ ಪೊಲಿಟಿಕಲ್ ಫ್ಯಾಮಿಲಿನೇ ಅಲ್ಲ, ಯಾರೋ ಆದಿ ಬೀದಿಯಲ್ಲಿ ಹೋದಂಥ ಮಂದಿ ನಾವೆಲ್ಲ ಅಲ್ಲ. ನಮ್ಮ ರಕ್ತದಲ್ಲಿ ಕೂಡ ಪೊಲಿಟಿಕಲ್ ಫ್ಯಾಮಿಲಿ. ನಮ್ಮ ಮಾವೂರಿನಿಂದ ನಮ್ಮ ಅಜ್ಜಿಯವರಿಂದ ಕೂಡ ನಾವು ರಾಜಕಾರಣದಲ್ಲಿ ಮುಂದುವರಿಸ್ಕೊಂತ ಬಂದಿದ್ವಿ. ಇವತ್ತು ನೋಡಿ, ಈಗಾಗಲೇ ಇಡೀ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಸುದ್ದಿ ಹಬ್ಬಿದೆ. ಇವತ್ತು ಕಳೆದ ಸುಮಾರು ತಿಂಗಳಿಂದ ನಾನು ಪಕ್ಷ ಬಿಡ್ತೀನಿ ಅನ್ನೋ ಮಾತು ಭಾಳ ತಪ್ಪು. ಅವ್ರು ನಿನ್ನೆ ಮಾತಾಡಿದ್ದು ಬಿಡಬೇಕು ಬಿಡಬಾರ್ದು ಅನ್ನೋದು ಅದು ಅವ್ರ ವೈಯಕ್ತಿಕ, ಅದನ್ನು ಯಾರೂ ಮಾತಾಡಲಿಕ್ಕಾಗಲ್ಲ. ಆದರೆ ಇವತ್ತು
ಸಾಕಷ್ಟು ವಿಚಾರಗಳು ಇವತ್ತು ನಿಮಗೆ ನಾಳೆ ನಾಡಿದ್ರಲ್ಲಿ ಎಲ್ಲ ವಿಷಯಗಳು ಕೂಡ ಗೊತ್ತಾಗುತ್ತೆ. ಅವ್ರು ನಿಜವಾಗ್ಲೂ ಹೊರಗಡೆ ಹೋಗಬೇಕು ಅಂತಿದ್ರೆ ಹೋಗೋದಿದ್ರೆ ಹೋಗಲಿ, ನನ್ನ ಮೇಲೆ ಆರೋಪ ಮಾಡಿ ಹೋಗೋದು ಯಾಕೆ? ಜೀವನದಲ್ಲಿ ಯಾವತ್ತೂ ಕೂಡ ಪಾರ್ಟಿ ಅಂದ ತಕ್ಷಣ ತಾಯಿ ಇದ್ದಂತೆ. ಯಾವತ್ತೂ ಕೂಡ ರಾಜಕಾರಣದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಯಾವತ್ತೂ ಕೂಡ ತಾಯಿಗೆ ದ್ರೋಹ ಮಾಡೋಂಥ ಕೆಲಸ ನಾವು ಮಾಡೋಕ್ಕೆ ಹೋಗಲ್ಲ. ಯಾವತ್ತಿದ್ರೂ ಕೂಡ ನೇರವಾಗಿ ಮಾಡ್ತೀವಿ ಅಂದರೆ ಮಾಡ್ತೀವಿ, ಮಾಡಲ್ಲ ಅಂದರೆ ಮಾಡಲ್ಲ, ನೇರವಾಗಿ ಹೇಳ್ತೀವಿ. ಯಾವತ್ತೂ ಕೂಡ ನನಗೆ ಭಾಳಷ್ಟು ಮಂದಿ ಕೇಳಿದಂಥ ಟೈಮಲ್ಲಿ ಕೂಡ ಆ ಕಲ್ಚರ್ ಅನ್ನೋಂಥದ್ದು ನಮ್ಮ ಯಾರು ಹಿರಿಯರು ನಮಗೆ ಹೇಳ್ಕೊಟ್ಟಿಲ್ಲ. ಯಾವತ್ತೂ ಕೂಡ ಆ ರೀತಿ ಮಾಡೋಂಥ ವ್ಯಕ್ತಿಗಳೇ ನಾವಲ್ಲ ಅನ್ನೋಂಥ ಕ್ಲಾರಿಫಿಕೇಷನ್ ಕೂಡ ನಿನ್ನೆ ಕೊಡೋಂಥ ಕೆಲಸ ಮಾಡಿದ್ದೀನಿ. ಮಾಧ್ಯಮಗಳು ಕೂಡ ಎಲ್ಲ ವಿಚಾರಗಳನ್ನು ತಿಳಿಸುವಂಥ ಕೆಲಸ ನಾನು ಮಾಡಿದ್ದೀನಿ. ಹಂಗಾಗಿ ಇವತ್ತು ನೋವಾದಂಥ ಟೈಮಲ್ಲಿ ಅವರು ಭಾಳಷ್ಟು ಮಂದಿ ಕೇಳಿದ್ರು, ಏನಪ್ಪ ರಾಮುಲು ಅವರು ಪಾರ್ಟಿ ಬಿಟ್ಟು ಹೋಗ್ತೀರಾ ಹಂಗ ಹಿಂಗೆ ಅಂತ ಹೇಳಿ. ನಾನು ಹೇಳಿದೆ, ಪಾರ್ಟಿ ಬಿಟ್ಟು ಹೋಗೋಂಥ ಪರಿಸ್ಥಿತಿ ಬಂದಂಥ ಟೈಮಲ್ಲಿ ಕೂಡ ಆ ರೀತಿ ಪಾರ್ಟಿ ಬಿಟ್ಟು ಹೋಗೋಂಥ ಪ್ರಶ್ನೆ ಇಲ್ಲ. ಮುಂದಕ್ಕೆ ಕೂಡ ನಾನು ಹೈಕಮಾಂಡ್ ಅವ್ರನ್ನ ನಾನು ಕೇಳ್ಕೊತೀನಿ, ಪ್ರೈಮ್ ಮಿನಿಸ್ಟರ್ಗಳ ಹತ್ರ ಹೋಗ್ತೀನಿ. ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ಹಿಂಗೆ ಆಗಿದೆ ಅಂದರೆ, ಯಾಕಂದರೆ ಪ್ರೈಮ್ ಮಿನಿಸ್ಟರ್ ನನಗೆ ವಿಶೇಷವಾಗಿ ಮುಂಚೆಯಿಂದ ಕೂಡ ನನಗೆ ಲೋಕಸಭಾ ಸದಸ್ಯರಿದ್ದಂಥ ಟೈಮಲ್ಲಿ ನಾನು 2 ಬಾರಿ 6 ಬಾರಿ MLA ಇದ್ದಂಥ ಟೈಮಲ್ಲಿ ಕೂಡ ನನಗೆ ಯಾವತ್ತೂ ಗುಜರಾತಿನ ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಕರ್ನಾಟಕ ಬಂದಂಥ ಟೈಮ್ ನಾನೇ ಅವ್ರ ಜೊತೆಲಿ ಇರ್ತಾಯಿದ್ದೆ. ಸುಮಾರಿಗೆ ಈ ಉತ್ತರ ಕರ್ನಾಟಕದಲ್ಲಿ ಎಲ್ಲೇ ಪ್ರವಾಸ ಮಾಡಲಿ ನರೇಂದ್ರ ಮೋದಿಜಿಯವ್ರ ಜೊತೆಲಿ ನಾನೇ ಅವ್ರ ಜೊತೆಲಿ ಎಸ್ಕಾಟ್ ಮಾಡ್ತಾ ಎಲ್ಲ ವಿಚಾರಗಳಲ್ಲಿ ನಾನು ಅವ್ರ ಜೊತೆಲಿ ಪ್ರಯಾಣ ಕೂಡ ಮಾಡಿದ್ದೀನಿ. ಜೊತೆಲಿ ನನಗೆ ಎಲ್ಲೇ ಕಂಡ್ರೆ ಕೂಡ ಭಾಳ ಗೌರವವಾಗಿ ಮಾತಾಡಿದೆ. ಅಂಥವ್ರ ಹತ್ರ ನನ್ನ ವಿಶ್ವಾಸ ಕಳ್ಸ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ. ಹೈಕಮಾಂಡ್ಗೆ ಪಂಚನಾಯಕರ ರಿಪೋರ್ಟ್, ರಾಮುಲು ಸೆಳೆಯೋಕೆ ಮುಂದಾದ ಜಾರಕಿಹೊಳಿ. ಇನ್ನು ಪಕ್ಷದಲ್ಲಿನ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ಗೆ ಗುಪ್ತ ವರದಿ ಸಲ್ಲಿಕೆಯಾಗಿದೆ. ಬಿಜೆಪಿ ನಾಯಕರಿಗೆ ಮಾಜಿ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ, ಡಿವಿಎಸ್, ವಿಪಕ್ಷ ನಾಯಕ ಆರ್ ಅಶೋಕ್, ಸಿಟಿ ರವಿ, ಅಶ್ವಥ್ ನಾರಾಯಣ್ ಟೀಮ್ ವರದಿ ಕೊಟ್ಟಿದೆ. ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಕಾರ್ಯವೈಖರಿ, ವಿಜೇಂದ್ರ ಕಾರ್ಯವೈಖರಿ, ರೆಡ್ಡಿ ವರ್ಸಸ್ ರಾಮುಲು ಗುದ್ದಾಟ ವರದಿ ಕಳಿಸಿದ್ದಾರೆ. ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸುವಂತೆ ಕೋರಿದ್ದಾರೆ. ಅಲ್ಲ, ಈಗಾಗಲೇ ನಾನು ನಿನ್ನೆನೂ ಕೂಡ ಶ್ರೀರಾಮುಲು ಜೊತೆ ಮಾತಾಡಿದ್ದೀನಿ. ಅವ್ರದ್ದೇನೋ ಇವತ್ತು ಪೂಜೆ ಇದೆ, ಮುಗಿಸ್ಕೊಂಡು ನಾಳೆ ಬರ್ತಾರೆ. ಸಂಡೂರು ಬೈ ಎಲೆಕ್ಷನ್ ಬಗ್ಗೆ ಸ್ವಲ್ಪ ಗೊಂದಲ ಇರೋದು ನಿಜ. ಅದರಿಂದ ನಿನ್ನೆನೂ ಕೂಡ ಶ್ರೀರಾಮುಲು ಜೊತೆ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ದೀರಿ. ಅವ್ರ ಜೊತೆ ಕೂತು ಅದನ್ನು ಸಮಾಧಾನ ಮಾಡೋವಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಈಗಾಗಲೇ ಅವ್ರು ಟಚ್ಚಲ್ಲಿದ್ದೀನಿ. ಏನು ಪಾರ್ಟಿ ಲೆವೆಲಲ್ಲಿ ಈಗ ಜನಾರ್ದನ್ ರೆಡ್ಡಿ ವಿಚಾರವಾಗಿ ಅವರು ಸ್ವಲ್ಪ ಬೇಸರ ವ್ಯಕ್ತ ಮಾಡಿರೋವಂಥದ್ದು ಇವೆಲ್ಲ ಇದೆ. ಅವೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ನಾನು ಜನಾರ್ದನ್ ರೆಡ್ಡಿ ಅವ್ರ ಜೊತೆ ಮಾತಾಡ್ತೀನಿ, ಶ್ರೀರಾಮುಲು ಅವ್ರ ಜೊತೆ ಮಾತಾಡಿ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೀರಿ. ಮತ್ತು ಅವರು ಇಲ್ಲಿ ನಮ್ಮ ಕೋರ್ ಕಮಿಟಿಯ ಸದಸ್ಯರಾಗಿರೋದ್ರಿಂದ ಆ ಥರ ತೀರ್ಮಾನ ಏನೂ ಆಗೋದೇ ಇಲ್ಲ. 100% ಎಲ್ಲ ಸರಿ ಹೋಗುತ್ತೆ. ನೋಡಿ, ಶ್ರೀರಾಮುಲು ಅವರ ವಿಚಾರದಲ್ಲಿ ಮೊನ್ನೆ ಕೋರ್ ಕಮಿಟಿನಲ್ಲಿ ಏನು ಚರ್ಚೆ ಆಗಿದೆ, ಶ್ರೀರಾಮುಲು ಅವರು ಸಹ ಮಾಧ್ಯಮದಲ್ಲಿ ಮಾತನಾಡಿದ್ದಾರೆ, ನಾನು ಕೂಡ ಗಮನಿಸಿದ್ದೇನೆ. ನಾನು ಮಾನ್ಯ ಶ್ರೀರಾಮುಲು ಅವರೇನಿದ್ದಾರೆ ಅವ್ರ ಬಗ್ಗೆ ನಮಗೂ ಕೂಡ ಗೌರವ ಇದೆ, ಹಿರಿಯ ನಾಯಕರಿದ್ದಾರೆ. ಒಳಗೆ ನಡೆದಂಥ ಚರ್ಚೆಗಳು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ರಾಧಾ ಮೋಹನ್ ದಾಸ್ ಅವರು, ನಾವೆಲ್ಲ ನಾಯಕರುಗಳು ಕೂಡ ಒಗ್ಗಟ್ಟಾಗಬೇಕು, ಭಾರತೀಯ ಜನತಾ ಪಾರ್ಟಿಯನ್ನು ರಾಜ್ಯದಲ್ಲಿ ಮತ್ತೊಮ್ಮೆ ಬಹುಮತದೊಂದಿಗೆ ಅಧಿಕಾರಕ್ಕೆ ತರಬೇಕು ಅನ್ನುವ ಸದುದ್ದೇಶದಿಂದ ಕೆಲವು ಚರ್ಚೆಗಳು ಆಗಿದೆ. ಅದನ್ನು ಬಹಿರಂಗವಾಗಿ ಮಾತನಾಡೋದಿಲ್ಲ. ಆದರೆ ಶ್ರೀರಾಮುಲು ಅವರು ಕೂಡ ನಾನು ವಿನಂತಿ ಮಾಡ್ತೇನೆ, ಅಪಾರ್ಥಕ್ಕೆ ಅವಕಾಶ ಮಾಡಿಕೊಡಬಾರ್ದು, ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಈ ಮಧ್ಯೆ ರಾಮುಲುರನ್ನ ತಮ್ಮ ಕ್ಯಾಂಪ್ಗೆ ಸೇರಿಸಿಕೊಳ್ಳೋಕೆ ರೆಬಲ್ಸ್ಗಳು ಕಸರತ್ತು ನಡೆಸಿದ್ದಾರೆ. ಶ್ರೀರಾಮುಲುಗೆ ಕರೆ ಮಾಡಿ ರಮೇಶ್ ಜಾರಕಿಹೊಳಿ ಮಾತುಕತೆ ನಡೆಸಿರೋದಾಗಿ ಗೊತ್ತಾಗಿದೆ. ತಮ್ಮೊಂದಿಗೆ ಕೈ ಜೋಡಿಸುವಂತೆ ಕೇಳ್ಕೊಂಡಿರೋದಾಗಿ ಗೊತ್ತಾಗಿದೆ. ರಾಮುಲುಗೆ ರಮೇಶ್ ಕರೆ, ನಿಮಗೆ ದೊಡ್ಡ ಅನ್ಯಾಯ ಆಗಿದೆ. ಇಷ್ಟು ವರ್ಷ ವಿಜಯೇಂದ್ರ ಯಡಿಯೂರಪ್ಪ ಅಂತಿದ್ರಲ್ಲ, ಈಗ ನಿಮಗೆ ಯಾರು ಏನು ಅಂತ ಚೆನ್ನಾಗಿ ಅರ್ಥ ಆಗಿರಬೇಕು. ಪಕ್ಷದಲ್ಲಿ ನಿಮ್ಮ ತ್ಯಾಗ ಪರಿಶ್ರಮಕ್ಕೆ ಏನ್ ಬೆಲೆ ಬಂತು? ಇನ್ನೂ ಹೀಗೆ ಇದ್ರೆ ರಾಜಕೀಯವಾಗಿ ತಲೆ ಎತ್ತದಂತೆ ಮಾಡ್ತಾರೆ. ನಮ್ಮ ಹೋರಾಟಕ್ಕೆ ನಿಮ್ಮ ಅವಶ್ಯಕತೆ ಇದೆ ಅಂತ ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ಎದುರಾಗಿರುವಂತಹ ಪ್ರಮುಖ ಪ್ರಶ್ನೆ ಹಾಗೂ ಕುತೂಹಲ ಅಂದ್ರೆ ಭಿನ್ನಮತೀಯರ ಜೊತೆಗೆ ಕೈ ಜೋಡಿಸ್ತಾರಾ ಶ್ರೀರಾಮುಲು ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ನೋವಿನಲ್ಲಿದ್ದಾಗ ತಲೆ ಕೆಡಿಸೋದು ಅಂತಂದರೆ ರಮೇಶ್ ಜಾರಕಿಹೊಳಿಯಿಂದ ಕಲಿಬೇಕು. ರಾಮುಲು ಅವರು ಅವ್ರದ್ದೇ ಆದಂಥ ಯೋಚನೆಯಲ್ಲಿದ್ದಾರೆ. ಈ ಸಂದರ್ಭವೇ ಸರಿಯಾಗಿದೆ ಅಂತೇಳಿ ಎಳ್ಕೊಳ್ಳುವಂಥ ಪ್ರಯತ್ನ. ಏಕೆ ನಿಮ್ಗೆ ಅಷ್ಟೊಂದು ದೊಡ್ಡ ಪವರು ಬಲ ಇದೆಯಲ್ಲ ರಮೇಶ್ ಜಾರಕಿಹೊಳಿ ಅವರೇ, ರಾಮುಲು ಅವರು ಬೇಕಾದಕ್ಕೆ ಮತ್ತೊಂದು ಶಕ್ತಿ ತುಂಬುತ್ತೆ ಅಂತಾನೆ. ಓಕೆ, ಅದೇನೇ ಇರಲಿ, ಈಗ ಸದ್ಯಕ್ಕೆ ಲೆಕ್ಕಾಚಾರಗಳು ಇರೋದು ಇಷ್ಟೇ. ಒಂದು, ಜನಾರ್ದನ್ ರೆಡ್ಡಿ ಅವರಿಗೆ ಬಳ್ಳಾರಿ ಫೀಲ್ಡ್ ಕ್ಲಿಯರ್ ಆಗಬೇಕು. ಆ ಫೀಲ್ಡಲ್ಲಿರುವಂಥ ಪ್ಲೇಯರಿಗ ರಾಮುಲು ಅವರು, ಆ ರಾಮುಲು ಕ್ಲಿಯರ್ ಆಗಿಬಿಟ್ರೆ ಅವರಿಗೆ ರಾಜನಾಗಿ ಕೂತ್ಕೊಳ್ಳೋಕ್ಕೆ ಒಂದು ದಾರಿ ಆಗುತ್ತೆ. ಎರಡನೆಯದು, ಅದಕ್ಕೆ ದಾರಿಯನ್ನು ಮಾಡಿಕೊಟ್ಟಿದ್ದು ಯಾವುದು? ಸಂಡೂರು ಚುನಾವಣೆ. ಆ ಸಂಡೂರು ಚುನಾವಣೆ ಹೊಣೆಯನ್ನು ಇವ್ರ ಮೇಲೆ, ಒಂದು ಚುನಾವಣೆ ಸೋತಿರೋದಕ್ಕೆ ಒಬ್ಬರ ಮೇಲೆ ಹೊಣೆಯನ್ನು ಹಾಕುವಂಥದ್ದಾರೆ ಲೆಕ್ಕಾಚಾರ ಏನು? ಅದಕ್ಕೆ ಡಿ ಕೆ ಶಿವಕುಮಾರ್ನ ಎಳೆದು ತಂದಿದ್ದು. ಬಟ್ BJP ಮಾತ್ರ ಒಂಥರ ಈ ಕೋತಿಗೆ ಶೆರೆ ಕುಡಿಸ್ಬಿಟ್ಟು ಚೋಳು ಕಡಿಸಿದಾಗ ಹೆಂಗೆ ಆಡುತ್ತೋ ಹಂಗೆ ಆಡ್ತಿದ್ದಾರೆ.